ಬ್ರದರ್, ನೀವು ಸಿನಿಮಾ ನೋಡಿದ್ರಾ? ನೋಡಿದ್ದೀನಿ ಸರ್. ಹೇಗಿದೆ ಸಿನಿಮಾ ಅಂತ? ಸರ್, ಸಿನಿಮಾ ಒಂದು ಸತಿ ನೋಡೋದಕ್ಕಿಂತ ಮೂರು ಸತಿ ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗೂ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರನೇ ಅವ್ರ ಫ್ಯಾನ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೋಸ್ಕರ ನಾವು ಶರ್ಟು ಪ್ರೊವೈಡ್ ಮಾಡ್ತಾಯಿದ್ವಿ. ಬಟ್ ಒನ್ ಪೀಸ್ ಏನಂದರೆ ಅವರು ಜಾಸ್ತಿ ಪೀಸ್ ತೊಗೊಂಡಷ್ಟು ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ. ಅಂದರೆ ನೀವು ಹಾಕೊಂಡಿದ್ದೀರಲ್ಲ, ನಾನು ಹಾಕೊಂಡಿದ್ದೀನಲ್ಲ ಅದೇ ಶರ್ಟು. ಅಂದರೆ ವಿತ್ ದರ್ಶನ್ ಸರ್ ಫಿಲಮ್ ಇದೆಲ್ಲ ಹಾಕೊಂಡಿದ್ದಾರಲ್ವ, ಅದೇ ಥರನೇ ಶರ್ಟು ಮತ್ತು ವಿತ್ ಡಾಲರ್. ವಿತ್ ಡಾಲರ್ ಸಿಗುತ್ತೆ ನಿಮಗೆ. 1 ಪೀಸ್ 2 ಪೀಸ್ ಎಲ್ಲ ಇಸ್ಕೊಂಡ್ರೆ 600 ಆಗುತ್ತೆ. ಚಾಮುಂಡೇಶ್ವರಿ ಡಾಲರು. ಬಟ್ 1 ಪೀಸ್ 2 ಪೀಸ್ ಎಲ್ಲ ಸಿಗಾಕೊಂಡ್ರೆ ನಿಮಗೆ 600 ರೂಪೀಸ್ ಆಗುತ್ತೆ. ಬಟ್ ಮೋರ್ ದೆನ್ 10 ಪೀಸಸ್ ತೊಗೊಂಡ್ರೆ ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ. ಯಾಕಂದರೆ ಅಭಿಮಾನಿಗಳಿಗಂತಲೇ ನಾವು ಇವಾಗ ಫಿಲಮ್ ನೋಡೋಕೆ ಬಂದವರು ಅವ್ರ ಶರ್ಟ್ ಅವ್ರ ಥರನೇ ಇರಬೇಕು, ಅವ್ರ ಥರನೇ ಇದು ಮಾಡ್ಬೇಕು ಅಂದ್ಬಿಟ್ಟು ಫ್ಯಾನ್ಸ್ ಎಷ್ಟೋ ಜನ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ, ಇದು ಶರ್ಟ್ನ ಸೇಲ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ದರ್ಶನ್ ಸರ್ ಇದು ಒಂದು ಫೈಟಿಂಗ್ ಸೀಕ್ವಲಲ್ಲಿ ಹಾಕೊಂಡು ಬರ್ತಾರೆ ಈ ಶರ್ಟನ್ನು. ಅದರಿಂದ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಟ್ರೈಲರ್ ನೋಡಿದಾಗ ಸ್ಟಾರ್ಟ್ ಆಯಿತು ಅಥವಾ ನಮಗೆ ಯಾವಾಗ ಅಂದರೆ ಟ್ರೈಲರ್ ಯಾವಾಗ ರಿಲೀಸ್ ಆಯಿತೋ ಆವಾಗ ನಾವು ಸ್ಟಾರ್ಟ್ ಮಾಡಿದ್ರಿ. ಇವಾಗ ದರ್ಶನ್ ಅವ್ರ ಮೂವಿ ರಿಲೀಸ್ ಆಗುತ್ತೆ ಅಂದರೆ ಫ್ಯಾನ್ಸ್ಗಳು ಜಾಸ್ತಿ ಜನ ಇದ್ದಾರೆ, ಅವ್ರು ಬರ್ತಾರೆ. ಮತ್ತು ದರ್ಶನ್ ಸರ್ ಥರನೇ ಶರ್ಟ್ ಹಾಕ್ಕೊಂಡು ಅವ್ರ ಫಿಲಮ್ ನೋಡೋಕೆ ಅವ್ರು ಎಂಜಾಯ್ ಮಾಡ್ಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಶರ್ಟ್ಸ್ನೆಲ್ಲ ಇದು ಟೈಲರಿಂಗ್ ಮಾಡಿಬಿಟ್ಟು ಎಲ್ಲ ನಮ್ಮದು ಬಂದ್ಬಿಟ್ಟು ಎಲ್ಲಿಂದ ಹಿಡಿದು XL XXL ಅಷ್ಟುವರೆಗೂ ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಿಗುತ್ತೆ. ಅದು ಅಭಿಮಾನಿಗಳಿಗೆ ನಾವು ಖುಷಿ ಪಡ್ಸೋಕ್ಕಂತ ನಾವು ಶರ್ಟ್ನ ಸೇಲ್ ಮಾಡೋಕ್ಕೆ ಇದು ಮಾಡಿದ್ದೀವಿ. ಇಷ್ಟರೊಳಗೆ ರಿಲೀಸ್ ಆದಮೇಲೆ ಇವತ್ತಿಗೆ 1 ವಾರ ಆಗ್ತಾ ಬಂತು, 1 ವಾರ ಆಯಿತು. ಎಷ್ಟು ಶರ್ಟ್ ಸೇಲ್ ಮಾಡಿದ್ದೀರಿ ಅಂತ ನೀವು? ಸರ್, ನಾನು ಒಂದಂತಲೇ ಅಲ್ಲ, ನಮ್ಮ ಇಡೀ ಗ್ರೂಪ್ ಇದೆ. ಈ ಗ್ರೂಪಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ನಾನು ಮಾತ್ರ ಒಂದು 470-450 ಶರ್ಟ್ಸ್ ಸೇಲ್ ಮಾಡಿದ್ದೀನಿ. ಅಂದಾಜೊಂದು ಎಷ್ಟು ಆಗಿರ್ಬೋದು ಬಿಸ್ನೆಸ್ ನಿಮಗೆ? ಬರೀ ಶರ್ಟ್ ಸೇಲ್ ಮಾಡಿನೇ ನಮ್ಮ ಬಿಸ್ನೆಸ್ ಅದು ಗೊತ್ತಾಗಲ್ಲ ಸರ್. ಯಾಕಂದರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫ್ಯಾನ್ಸ್ ಮೇಲೆ. ಎಷ್ಟು ಅವರು ಮೊನ್ನೆ ಒಬ್ಬರು ಬಂದಿದ್ದರು, ಅವರು 17 ಪೀಸಸ್ ಒಟ್ಟಿಗೆ ಕೇಳಿದ್ರು. ಇನ್ನೂ ಇಬ್ಬರು ಬಂದಿದ್ದರು, ಅವರು 5 ಪೀಸ್ ಕೇಳಿದ್ರು. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಟೋಟಲ್ 500 ಶರ್ಟ್ ಸೇಲ್ ಮಾಡಿದ್ರೆ ಒಂದು ಶರ್ಟ್ಗೆ 600 ರೂಪೀಸ್ ಕಾಸ್ಟು. ಮೋರ್ ದೆನ್ 10 ಶರ್ಟ್ಸ್ಗೆ ಅವಾಗ ಪ್ರೈಸ್ ಕಮ್ಮಿ ಆಗುತ್ತೆ. ಓಕೆ, ಇವಾಗ ಯಾರಿಗಾದ್ರೂ ಬೇಕಾದರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ಸರ್, ನಮ್ಮದು ಒಂದು QR ಕೋಡ್ ಇದೆ. ಅದಿಲ್ಲ ಅಂದರೆ ರಿಲೀವ್ ಆ್ಯಪ್ಗೆ ಹೋದ್ರೂ ಅಲ್ಲೇ ಸಿಗುತ್ತೆ ಸರ್. ಸಿಗುತ್ತಾ? ಓಕೆ, ತೋರಿಸ್ತೀರಾ ಶರ್ಟ್ ಯಾವ ಥರ ಇದೆ ನೋಡಿ, ತೋರಿಸ್ಬಿಟ್ಟು ಹೇಗಿದೆ ಅಂತ ನೋಡಿ. ಇದು ಓಪನ್ ಮಾಡಿ. ಫುಲ್ ಶರ್ಟ್. ಓಕೆ, ಸೇಮ್ ಆಗೇ ಇದೆಯಲ್ಲ? ಸೇಮ್ ಅದೇ ಶರ್ಟ್ ವಿತ್ ಡಾಲರ್. ಓಕೆ, ಇದು ದರ್ಶನ್ ಸರ್ ಹಾಕೊಂಡಿದ್ದಾರಲ್ಲ? ದರ್ಶನ್ ಸರ್ ಗತ್ತಗೆ ಹಾಕೊಂಡಿದ್ದಾರಲ್ವ, ಡಾಲರ್ ಸೇಮ್ ಬರುತ್ತಲ್ಲ ಇದೆಲ್ಲ? ಇದೇ ಡಾಲರು, ಇದೇ ಶರ್ಟ್. ವಿತ್ ಡಾಲರ್. ಓಕೆ, ಕಾನ್ಸೆಪ್ಟ್ ಹೇಗೆ ಹುಟ್ಟಿ ನಿಮ್ಗೆ? ಹೇಗೆ ಸರ್, ನಾವು ಸ್ಟಾರ್ಟ್ ಮಾಡಬೇಕಂತ ಅನಿಸಿದಂದರೆ, ಯಾಕಂದರೆ ನಾವು ಟ್ರೈಲರ್ ನೋಡಿದ್ರಲ್ವಾ, ಇವಾಗ ದರ್ಶನ್ ಅಭಿಮಾನಿಗಳಂದರೆ ಎಷ್ಟೋ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ಈ ಥರ ಅವ್ರದ್ದೇ ಅಭಿಮಾನಿಗಳೇ ಶರ್ಟ್ ಹಾಕ್ಕೊಂಡು ಫಿಲಮ್ ನೋಡಿದ್ರೆ ಎಂಜಾಯ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರಿ, ಈ ಥರ ಶರ್ಟ್ಗಳು ಮಾರಾಟ ಮಾಡಿದ್ರೆ ಅವ್ರ ಅಭಿಮಾನಿಗಳು ಈಸ್ಕೊಂಡು ಅವರು ಅಲ್ಲೇ ಹಾಕ್ಕೊಂಡು ಆಮೇಲೆ ಫಿಲಮು ಎಂಟ್ರಿ ಆಗಿ ಫಿಲಮ್ ಎಂಜಾಯ್ ಮಾಡಿಕೊಂಡು ಬಂದು ನಮ್ಗೆ ಏನಾದ್ರು ರಿವ್ಯೂಸ್ ಮಾಡ್ತಾರೆ. ನಮ್ಮದು ಇದು ಇನ್ಸ್ಟಾಗ್ರಾಮಲ್ಲೂ ಇದೆ ಸರ್, ರಿವ್ಯೂ ಆ್ಯಪ್ ಅಂತ. ಒಂದು ಫೈಟಿಂಗ್ ಸೀಕ್ವಲಲ್ಲಿ ಹಾಕುವಂಥ ಶರ್ಟ್ಗೆ ಇಷ್ಟೊಂದು ಬೇಡಿಕೆ, ಇನ್ನು ಸಿನಿಮಾಗೆ ಎಷ್ಟು ಬೇಡಿಕೆ ಇರ್ಬೋದು ಅಭಿಮಾನಿ? ಹೌದು, ಅದು ತುಂಬಾ ಇದೆ ಸರ್. ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಂತ? ಭಾಳ ಖುಷಿ ಆಗುತ್ತೆ ಸರ್. ಯಾಕಂದರೆ ಬಂದು ಹೋದವರೆಲ್ಲನೂ ಬಂದು ಒಂದು ಸತಿ ಬಂದು ಹೋದ್ರೆ ಇನ್ನೊಂದು ಸತಿ ಬರ್ತಾನೆ ಇರ್ತಾರೆ. ದರ್ಶನ್ ಸರ್ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಅವ್ರ ಅಭಿಮಾನಿಗೆ ನಾನು ಏನು ಹೇಳೋಕ್ಕೆ, ಅವ್ರವ್ರ ಇದು ಏನಿರುತ್ತೋ ಅದು ನಮಗೆ ಗೊತ್ತಿಲ್ಲ ಸರ್. ಯಾಕಂದರೆ ನಾವಂತೂ ಅಭಿಮಾನಿಗಳಾಗಿ ನಾವು ಏನು ಮಾಡ್ತೀವಿ ಅಂದರೆ, ಇವಾಗ ಯಾರದೇ ಫಿಲಮ್ ಆ್ಯಕ್ಟ್ರೆಸ್ ಆದ್ರೂ ಯಾವುದಾದ್ರು ಒಂದು ಸಿನಿಮಾ ಈ ಥರ ಓಡ್ತಿದೆ ಅಂದರೆ ನಮ್ಮದೊಂದು ಕಾನ್ಸೆಪ್ಟ್ ಇದೆ. ಫಸ್ಟ್ ಟೈಮ್ ನಾವು ಕಾನ್ಸೆಪ್ಟ್ ಮಾಡಿದ್ದು. ಯಾಕಂದರೆ ದರ್ಶನ್ ಫಿಲಮ್ ರಿಲೀಸ್ ಆಯ್ತು ಅಂದ್ಬಿಟ್ಟು ಏನು ಮಾಡಿದ್ರೆ, ಅವ್ರ ಟ್ರೈಲರ್ ಸೀನೆಲ್ಲ ನೋಡಿದ್ರಲ್ವ, ಫೈಟಿಂಗ್ ಸೀನಲ್ಲಿ ಈ ಶರ್ಟ್ ಹಾಕ್ತಾರಲ್ವ, ಇದೇ ಶರ್ಟ್ನ ನಾವು ಇದು ಅಭಿಮಾನಿಗಳಿಗೆ ಕೊಟ್ಟರೆ ಅವ್ರು ಎಷ್ಟು ಖುಷಿ ಪಡ್ತಾರೆ. ಆ ಖುಷಿ ನಮಗೆ ಸ್ವಲ್ಪ ಸಿಗುತ್ತೆ. ಇಲ್ಲ ನೋಡು, ನಾವು ಅವ್ರ ಫ್ಯಾನ್ಸ್ ಆಗಿ ಬಂದುಬಿಟ್ಟು ನಮ್ಮ ಹತ್ರ ಬಂದು ಶರ್ಟ್ಗಳು ತೊಗೊಂಡೋಗಿ ಅಭಿಮಾನಿ ಆಗಿ ಫಿಲಮ್ ನೋಡಿದ್ದಾರೆ. ಅದು ಫಸ್ಟ್ ಶೋ ಮಾತ್ರ ಫುಲ್ಲು ರಶ್ ಅಂದರೆ ರಶ್ಶು. ಆ ಟೈಮಲ್ಲಿ ನಮ್ಮ ಹತ್ರ ಸ್ಟಾಕ್ಸೇ ಇಲ್ಲ. ಆವಾಗೂ ಬಂದು ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ನಮಗೆ ಶರ್ಟ್ ತರಿಸ್ಕೊಡಿ, ನಾವು ಶರ್ಟ್ ಹಾಕ್ಕೊಂಡೇ ಫಿಲಮ್ ನೋಡಬೇಕು ಅಂತ. ಓಕೆ, ಇದು ಕಾನ್ಸೆಪ್ಟ್ ವಿಚಾರ ದರ್ಶನ್ ಸರ್ಗೆ ಏನಾದರೂ ತಲುಪಿದೆಯಾ ಅಂತ ಈ ರೀತಿ ಮಾಡ್ತಿರೋದು? ಇಲ್ಲ, ಅವ್ರ ಟೀಮ್ ಅವ್ರಿಗೆ ತಲುಪಿರ್ಬೇಕು, ಬಟ್ ಅವ್ರಿಗೆ ತಲುಪಿದೆಯೋ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಓಕೆ, ತಲುಪಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ಓಕೆ, ಏನು ಹೇಳೋಕ್ಕಿಲ್ಲ ಅಂದರೆ ಕಲೆಕ್ಷನಲ್ಲೂ ರೆಕಾರ್ಡ್ ಮಾಡ್ತಿದ್ದೆ. ಅವ್ರು ಒಂದು ಸೀನಲ್ಲಿ ಹಾಕಿರೋ ಡ್ರೆಸ್ಗೂ ಒಂದು ಶರ್ಟ್ಗೂ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದೆಯಲ್ಲ ಅಂತ.
ಹೌದು. ಇದರಿಂದನೂ ತುಂಬ ಹೆಲ್ಪ್ ಆಗ್ತಿದೆ Help ಪ್ರತಿಯೊಬ್ಬರಿಗೆ ಅಂತಲೇ ಹೇಳ್ಬೋದು. ಹೌದು. ಓಕೆ, ಏನು ಹೇಳ್ತೀರಾ ಕೊನೆಯದಾಗಿ ಹೇಳೋದಾದ್ರೆ ಅಂತ? ಕೊನೆಯದಾಗಿ ಏನಿಲ್ಲ ಸರ್, ಯಾವಾಗಿದ್ರೂ ಎಲ್ಲರೂ ಡಿ ಬಾಸ್ ಫ್ಯಾನ್ ಅಂತಾರೆ, ಡಿ ಬಾಸ್ ಫ್ಯಾನ್ ಆಗಿರ್ತೀವಿ. ಅವ್ರು ಇನ್ನೂ ಒಂದು ಫಿಲಮ್ ರಿಲೀಸ್ ಆಗಲಿ ಅಂತಲೂ ಬೇಡ್ಕೊತೀವಿ. ಹೊಸ ಫಿಲಮ್ ಇನ್ನೂ ಇದು ಕಾಟೇರಲ್ಲ, ಇನ್ನೊಂದು ಮೂವಿ ಮಾಡಲಿ ಅಂತಲೂ ನಾವು ಬೇಡ್ಕೊತೀವಿ. ಪ್ರತಿಯೊಬ್ಬರು ಡಿ ಬಾಸ್ ಯಾವಾಗಲೂ ಮಾಡಿದ್ರೆ ಡಿ ಬಾಸ್ ರೆಕಾರ್ಡ್ ಮಾಡೋದು. ಅವ್ರ ನೆಕ್ಸ್ಟ್ ಫಿಲಮ್ ಬಂದಾಗೂ ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಹಿಡಿದು ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.